ಏಪ್ರಿಲ್ 2ನೇ ತಾರೀಕು ಗುರುವಾರ ಚೈತ್ರ ಹುಣ್ಣಿಮೆ ಹಾಗೂ ಹನುಮ ಜಯಂತಿ ಬಂದಿದೆ. ರಾಮ ಭಕ್ತ ಅಂಜನಿ ಪುತ್ರ ರುದ್ರಶಿವನ ಹಂಶ ಮಹಾಧೈರ್ಯವಂತ ಆಂಜನೇಯ ಸ್ವಾಮಿ ಜನಿಸಿದ ದಿನ ಹನುಮ ಜಯಂತಿಯ ದಿನ. ಹೀಗೆ ಪೂಜೆ ಮಂತ್ರ ಜಪಗಳನ್ನು ಮಾಡಿದರೆ ಅದೃಷ್ಟ ಸದಾ ನಿಮ್ಮ ಜೊತೆಯೇ ಇರುತ್ತದೆ. ಈ ದಿನ ಸ್ನಾನದ ನೀರಿಗೆ ಯಾವ ವಸ್ತು ಬೆರೆಸಬೇಕು, ಹನುಮನಿಗೆ ಯಾವ ವಸ್ತು ಅರ್ಪಿಸಿದರೆ ಧನಲಾಭ ಐಶ್ವರ್ಯ ನೆಮ್ಮದಿ ಲಭಿಸುತ್ತದೆ ಎಂದು ತಿಳಿದುಕೊಳ್ಳೋಣ. ಚೈತ್ರ ಪೂರ್ಣಮಿ ದಿನ ಸಾಕ್ಷಾತ್ ಹನುಮಂತನು ಜನಿಸಿದನೆಂದು ನಂಬಲಾಗುತ್ತದೆ. ಈ ದಿನ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡುವುದರಿಂದ ಜೀವನದಲ್ಲಿ ಭಯ ಭೀತಿಗಳು ದೂರವಾಗುತ್ತದೆ. ಪ್ರತಿ ಕೆಲಸದಲ್ಲೂ ಯಶಸ್ಸು, ಶತ್ರುಜಯ, ಲೋಕಜಯ ಉಂಟಾಗಿ ನೆಮ್ಮದಿ ಜೀವನವನ್ನು ಕಾಣಬಹುದು. ಹನುಮ ಜಯಂತಿ ಹಾಗೂ ಚೈತ್ರ ಹುಣ್ಣಿಮೆಯು ಏಪ್ರಿಲ್ 2 ಗುರುವಾರದಂದು ಬಂದಿದೆ. ಈ ದಿನ ಮೊದಲನೆಯದಾಗಿ ಸ್ನಾನದ ನೀರಿಗೆ 1-2 ತುಳಸಿ ದಳಗಳನ್ನು ಹಾಗೂ ಚಿಟಿಕೆಯಷ್ಟು ಕೇಸರಿಯನ್ನು ಬೆರೆಸಿ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು. ಇದರಿಂದ ವಿಷ್ಣು ಹಾಗೂ ಹನುಮನ ಕೃಪೆ ಸಿಗುತ್ತದೆ. ಈ ದಿನ ಹಳದಿ, ಕೆಂಪು, ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ರಾಮ ಭಕ್ತ ಹನುಮನ ಪೂಜೆ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ಆಂಜನೇಯ ಸ್ವಾಮಿ ಫೋಟೋ ಇದ್ದೇ ಇರುತ್ತದೆ. ದೇವರ ಕೋಣೆಯಲ್ಲಿ ಹನುಮನ ಫೋಟೋ ವಿಗ್ರಹ ಏರ್ಪಾಡು ಮಾಡಿಕೊಂಡು ತುಳಸಿ, ಪಾರಿಜಾತ, ಸೇವಂತಿಗೆ, ಗುಲಾಬಿ ಹೂಗಳಿಂದ ಅಲಂಕಾರ ಮಾಡಿಕೊಂಡು ಹನುಮನ ಮುಂದೆ ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು. ಹನುಮನಿಗೆ ತುಂಬ ಪ್ರಿಯವಾದ ಬಾಳೆಹಣ್ಣು, ಲಡ್ಡು, ಮಜ್ಜಿಗೆ, ಪಾನಕ, ಕೋಸಂಬರಿ, ಸಿಹಿ ತಿನಿಸುಗಳನ್ನು ನೈವೇದ್ಯವಾಗಿ ಇಡಬೇಕು. ಹನುಮನ ವಿಶೇಷ ಕಥೆಗಳನ್ನು ಪೂಜೆಯ ಬಳಿಕ ಕೇಳುತ್ತಾ ಓದುತ್ತಾ ಆತನ ಮಹಿಮೆಯನ್ನು ಕೊಂಡಾಡಬೇಕು. ಇದರಿಂದ ಹನುಮಂತನ ಕೃಪೆ ಶೀಘ್ರವಾಗಿ ಪ್ರಾಪ್ತಿಯಾಗಿ ಕಷ್ಟ, ಬಡತನ, ಕಣ್ಣೀರು ದೂರವಾಗುತ್ತದೆ. ಈ ದಿನ ಮರೆಯದೆ ಪ್ರತಿಯೊಬ್ಬರು ರಾಮಾಯಣ ಓದುವುದು, ಸುಂದರಕಾಂಡ ಪಾರಾಯಣ ಮಾಡುವುದು, ಹನುಮನ ವಿವಿಧ ಮಂತ್ರಗಳನ್ನು ಪಠಿಸುವುದು ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಶನಿದೇವರು, ಹನುಮಂತ ದೇವರ ವಿಶೇಷ ಕೃಪೆಗೆ ಹನುಮಾನ್ ಚಾಲೀಸನ್ನು ಪಠಿಸಬೇಕು. ಮನೆಯಲ್ಲಿ ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ವಿಳೆದೆಲೆ ಮಾಲೆಯನ್ನು ತಯಾರಿಸಿ ಮನೆಗೆ ಸಮೀಪವಿರುವ ಆಂಜನೇಯನ ಗುಡಿಗೆ ಕೊಡಿ. ಕೆಲವು ಕಡೆ ಉದ್ದಿನ ವಡೆಯ ಹಾರವನ್ನು ಕೂಡ ಹನುಮನ ಪ್ರೀತಿಗಾಗಿ ಅರ್ಪಿಸುತ್ತಾರೆ. ಹೀಗೆ ಮಾಡುವುದರಿಂದ ವ್ಯಾಪಾರ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ, ಶತ್ರುಬಾಧೆಗಳಿಂದ ಮುಕ್ತಿ, ಉತ್ತಮ ಆರೋಗ್ಯ, ಹಣಕಾಸಿನ ಲಾಭ ಉಂಟಾಗುತ್ತದೆ. ಬೆಲ್ಲ ಹಾಗೂ ಕಡಲೆಯನ್ನು ಆಂಜನೇಯ ಸ್ವಾಮಿಯ ಮುಂದಿಟ್ಟು ಪೂಜಿಸಿ ಮನೆಯ ಅಕ್ಕಪಕ್ಕ ಅಥವಾ ದೇವಾಲಯದಲ್ಲಿ ಭಕ್ತರಿಗೆ ಹಂಚಿದರೂ ಕೂಡ ತುಂಬಾ ಒಳ್ಳೆಯದು. ಹನುಮಂತನಿಗೆ 5 ಎಂಬ ಸಂಖ್ಯೆಯು ಬಲು ಇಷ್ಟ. ಈ ಸಂಖ್ಯೆಗೂ ಹನುಮಂತನಿಗೂ ವಿಶೇಷ ನಂಟಿದೆ. ಆದ್ದರಿಂದ ಚೈತ್ರ ಹುಣ್ಣಿಮೆ ದಿನ 5 ಬಾಳೆಹಣ್ಣನ್ನು ಹನುಮನ ಗುಡಿಗೆ ನೀಡಿ 5 ಪ್ರದಕ್ಷಿಣೆ ಮಾಡಿ ಸಂಜೆ 5 ಗಂಟೆಗೆ ಆಂಜನೇಯನ ಗುಡಿಗೆ ಎಳ್ಳೆಣ್ಣೆ ನೀಡಿ. ಈ ದಿನ ಹನುಮನ ಹೆಸರು ಹೇಳುತ್ತಾ ಮೂಕ ಪ್ರಾಣಿಗಳ ಸೇವೆ, ರೋಗಿಗಳ ಸೇವೆ, ವೃದ್ಧರ ಸೇವೆ ಮಾಡಿದರೆ ಸಾಕ್ಷಾತ್ ಆಂಜನೇಯ ಸ್ವಾಮಿ ನಿಮಗೆ ಒಲಿದು ನೀವು ಕೇಳಿದ ಕೋರಿಕೆಗಳನ್ನು ನೆರವೇರಿಸುತ್ತಾನೆ. ಎಷ್ಟೋ ಜನರಿಗೆ ದರಿದ್ರ ದೋಷಗಳು ವರ್ಷಾನುಗಟ್ಟಲೆ ಇರುತ್ತದೆ. ಯಾವ ಕೆಲಸಕ್ಕೆ ಕೈ ಹಾಕಿದರೂ ಏಳಿಗೆ ಆಗುವುದಿಲ್ಲ. ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗುತ್ತಲೇ ಇರುತ್ತದೆ. ಅಂತವರು ಈ ಹನುಮ ಜಯಂತಿಯಿಂದ ಹನುಮಾನ್ ಚಾಲೀಸ್ ಪಾರಾಯಣ ಮಾಡಲು ಆರಂಭಿಸಿದರೆ ಶೀಘ್ರವಾಗಿ ದರಿದ್ರ ಮುಕ್ತರಾಗಿ ಅದೃಷ್ಟವಂತರಾಗುತ್ತಾರೆ. ಶ್ರೀರಾಮ ಎಂದೊಡನೆ ಹನುಮನು ಅಲ್ಲಿಗೆ ಬರುತ್ತಾನೆ. ಹನುಮನ ಪೂಜೆಯು ರಾಮನ ಪೂಜೆ ಇಲ್ಲದೆ ಪೂರ್ಣವಾಗುವುದಿಲ್ಲ. ಆದ್ದರಿಂದ ಈ ದಿನ ಹನುಮ ಪ್ರೀತಿ ಬಲ ಸಿಗಲು ಮರೆಯದೆ ನಿಮ್ಮ ಊರಿನಲ್ಲಿರುವ ರಾಮನ ದೇಗುಲ ಅಥವಾ ರಾಮ ಮಂದಿರಕ್ಕೆ ತೆರಳಿ ರಾಮನ ದರ್ಶನ ಪಡೆದು ಬರುವ ಭಕ್ತರಿಗೆ ಶುದ್ಧ ಜಲ, ಶಕ್ತಿಗೆ ಅನುಸಾರ ಪ್ರಸಾದ ಹಂಚಿ. ಕೆಲಸಗಳು ಅರ್ಧಕ್ಕೆ ನಿಂತಿದ್ದರೆ ಕಂಕಣ ಭಾಗ್ಯ, ಸಂತಾನ ಭಾಗ್ಯ, ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು ಹನುಮ ಜಯಂತಿಯ ದಿನ ಆಂಜನೇಯ ಸ್ವಾಮಿಗೆ ತುಳಸಿ ಮಾಲೆಯನ್ನು ಶ್ರೀರಾಮ ಎಂದು ಹೇಳುತ್ತಾ ಅರ್ಪಿಸಿ. ಇದರಿಂದ ಕೆಲಸಗಳು ಬೇಗನೆ ಪೂರ್ಣಗೊಳ್ಳುತ್ತದೆ, ಮನಸ್ಸಿನ ಕೋರಿಕೆಗಳು ನೆರವೇರುತ್ತದೆ. ಒಂದು ವಿಳೆದೆಲೆಯ ಮೇಲೆ ಕೇಸರಿ ಅಥವಾ ಸಿಂಧೂರವನ್ನು ಹಾಕುತ್ತಾ ಓಂ ಹನುಮತೆ ನಮಃ ಎಂದು 108 ಬಾರಿ ಹೇಳಿ ಪೂಜೆಯ ಬಳಿಕ ಆ ಕೇಸರಿಯನ್ನು ಎಳ್ಳೆಣ್ಣೆಗೆ ಬೆರೆಸಿ ಹಣೆಗೆ ತಿಲಕವಾಗಿ ನಿತ್ಯವೂ ಇಡುತ್ತಾ ಬನ್ನಿ. ಹೆಚ್ಚು ಕೇಸರಿಯನ್ನು ಪೂಜೆ ಮಾಡಿದ ಕೇಸರಿ ಜೊತೆಗೆ ಬೆರೆಸಿಕೊಂಡರೆ ವರ್ಷ ಪೂರ್ತಿ ಹಣೆಗೆ ಇಡಲು ಸಹಾಯವಾಗುತ್ತದೆ. ಇದರಿಂದ ಕಾರ್ಯಸಿದ್ಧಿ, ಧನವಶ, ಜನವಶ ಉಂಟಾಗಿ ಸರ್ವ ರಂಗದಲ್ಲೂ ನೀವು ಯಶಸ್ಸನ್ನು ಕಾಣಬಹುದು. ಈ ಚೈತ್ರ ಹುಣ್ಣಿಮೆ ಹನುಮ ಜಯಂತಿ ದಿನ ಆಂಜನೇಯ ಸ್ವಾಮಿ ಗುಡಿಗೆ ತೆರಳಿ ಹನುಮನಿಗೆ 5 ಪ್ರದಕ್ಷಿಣೆ ಮಾಡಿ 10 ನಿಮಿಷ ಆಂಜನೇಯ ಸ್ವಾಮಿಯನ್ನು ನೋಡಿ ಧ್ಯಾನ ಮಾಡಿ. ಮಾನಸಿಕ ನೆಮ್ಮದಿ ಹಾಗೂ ಮನೋಬಲ ಇದರಿಂದ ವೃದ್ಧಿಯಾಗುತ್ತದೆ. 11 ದಿನದ ಹನುಮಾನ್ ಚಾಲೀಸ್ ಸಂಕಲ್ಪವನ್ನು ಈ ದಿನದಿಂದ ಆರಂಭಿಸಿ ರಾಮನನ್ನು ಎಷ್ಟು ನೆನೆಯುತ್ತೀರೋ ಅಷ್ಟೇ ಸೀತಾ, ಲಕ್ಷ್ಮಣರನ್ನು ಕೂಡ ನೆನೆಯಬೇಕು. ಯಾವುದೇ ಪೂಜೆ, ದೊಡ್ಡ ಮಂತ್ರಗಳನ್ನು ಹೇಳಿಕೊಳ್ಳಲು ಸಾಧ್ಯವಾಗಿಲ್ಲವೆಂದರೆ ಓಂ ಹನುಮತೆ ರುದ್ರಾಯ ಎಂಬ ಮಂತ್ರವನ್ನು ನಿಮಗೆ ಸಾಧ್ಯವಾದಷ್ಟು ಬಾರಿ ಪಠಿಸಿ.
ಕಷ್ಟಗಳೆಲ್ಲ ಕಳೆದು ಹುಣ್ಣಿಮೆ ನಂತರ ಬರುವ ದಿನಗಳಂದು ಅದೃಷ್ಟ ಕಾಣಲು ಹನುಮನ ಕೃಪೆ ಸದಾ ನಿಮ್ಮೊಂದಿಗಿರಲು ಈ ದಿನ ಮರೆಯದೆ ಆಂಜನೇಯ ಸ್ವಾಮಿ ದೇಗುಲದ ಹೊರಭಾಗದಲ್ಲಿ ಒಂದು ತೆಂಗಿನಕಾಯಿ ತೆಗೆದುಕೊಂಡು ಈಡುಗಾಯಿ ಒಡೆದು ಬನ್ನಿ. ಇದರಿಂದ ನರದೃಷ್ಟಿ ದೃಷ್ಟಿದೋಷಗಳು ಕೂಡ ದೂರವಾಗುತ್ತದೆ. ಶ್ರೀರಾಮನೇ ಹನುಮ ಆ ಜಾಗಕ್ಕೆ ಬರುತ್ತಾನೆ. ಅಂತಹದರಲ್ಲಿ ಶ್ರೀರಾಮನ ಹೆಸರನ್ನು ಒಂದು ಪುಸ್ತಕದ ಮೇಲೆ ಹನುಮ ಜಯಂತಿಯ ದಿನದಿಂದ ಬರೆಯಲು ಆರಂಭಿಸಿದರೆ ಸದಾ ಹನುಮನ ರಕ್ಷಣೆ ನಿಮ್ಮ ಮನೆಗಿರುತ್ತದೆ. ರಾಮಕೋಟಿಯನ್ನು ಚೈತ್ರ ಹುಣ್ಣಿಮೆ ದಿನದಿಂದ ಬರೆಯಲು ಆರಂಭಿಸಿ. ಇದರಿಂದ ಶತ್ರುಗಳು ನಿಮಗೆ ಶರಣಾಗುತ್ತಾರೆ. ಯಾರು ಏನೇ ದುಷ್ಟಶಕ್ತಿ ಪ್ರಯೋಗ ಮಾಟ ಮಂತ್ರ ಮಾಡಿಸಿದರೂ ನಿಮಗೆ ತಟ್ಟುವುದಿಲ್ಲ. ಆಂಜನೇಯನ ಗುಡಿಗೆ ಹನುಮ ಜಯಂತಿಯ ದಿನ ನಿಮ್ಮ ಕೈನಿಂದ ಸ್ವಚ್ಛತಾ ಕೆಲಸಗಳನ್ನು ಮಾಡಿ ಹನುಮ ನೆಲೆ ನಿಂತಿರುವ ಜಾಗವನ್ನು ಶುಚಿಗೊಳಿಸಿದರೆ ಅಂದುಕೊಂಡ ಕೆಲಸದಲ್ಲಿ ಜಯ, ದೇಹಕ್ಕೆ ವಜ್ರಬಲ, ಆರೋಗ್ಯ, ಆಯಸ್ಸಿನ ಜೊತೆ ಕಾರ್ಯಸಿದ್ಧಿಯ ಫಲ ಸಿಗುತ್ತದೆ. ಚೈತ್ರ ಪೌರ್ಣಮಿ ದಿನ ಹನುಮಾನ್ ಬಡಬಾಲನ ಸ್ತೋತ್ರ ಕೇಳಿದರೆ ಜೀವನದಲ್ಲಿ ಎಂದಿಗೂ ಸೋಲು ಅನ್ನುವುದೇ ಇರುವುದಿಲ್ಲ. ಸಂಭ್ರಮ ಸಡಗರದಿಂದ ಹನುಮ ಜನಿಸಿದ ದಿನವನ್ನು ಮರೆಯದೆ ಆಚರಿಸಿ. ರಾಮನ ಆಜ್ಞೆಯಂತೆ ಆಂಜನೇಯ ಸ್ವಾಮಿಯು ಈ ಭೂಲೋಕಕ್ಕೆ ಭಕ್ತರ ಸೇವೆಗೆಂದು ನಿಂತಿದ್ದಾನೆ. ಆತನ ಪ್ರೀತಿ ಪಡೆಯಲು ಹಣ, ಆಸ್ತಿ, ಆಡಂಬರದ ಭಕ್ತಿ ಬೇಡ. ಕೇವಲ ಶುದ್ಧ ಮನಸ್ಸಿನ ಪ್ರೀತಿ ಹಾಗೂ ಭಕ್ತಿಯಷ್ಟೇ ಅವನಿಗೆ ಅರ್ಪಿಸಿ. ಈ ಮಾಹಿತಿ ಇಷ್ಟವಾದರೆ ಜೈ ಆಂಜನೇಯ ಎಂದು ಬರೆದು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡಿ. ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.